ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಆಳಂಚಕ್ವಾಶ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಅಂದರೆ ಯಾವ ಥರ ಎಲ್ಲ ಸರ್ವಿಸ್ ಇರುತ್ತೆ ಮತ್ತು ಯಾವೆಲ್ಲ ನಮ್ಮ ಈ ಒಂದು ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಮಾಡಿಕೊಡುತ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಬನ್ನಿ ಇನ್ನೇಕೆ ತಡ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಸೇವಾ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್, ಹಾಗೆ ವೋಟರ್ ಐ ಡಿ ಮತ್ತು ಇ ಶ್ರಮ್ ಕಾರ್ಡ್, ಬ್ಯಾಂಕ್ ಆಫ್ ಬರೋಡಾ ಜೀರೋ ಅಕೌಂಟ್ ಸೇವಿಂಗ್ ಅಕೌಂಟ್, SBI ಜೀರೋ ಅಕೌಂಟ್ ಸೇವಿಂಗ್ ಅಕೌಂಟ್, ಹಾಗೆ ಪೊಲೀಸ್ ವೆರಿಫಿಕೇಶನ್ ಹಾಕೊಡ್ತಾರೆ. ಈಗ ಒಂದು ದರ್ಪಣ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಮತ್ತು ಸಂಘ ರಿಜಿಸ್ಟ್ರೇಷನ್ ಮಾಡಿಕೊಡುತ್ತಾರೆ. ಇವಾಗ ನೀವು ಏನಾದರೂ ಹೋಟೆಲ್ ಹಾಕಬೇಕಾದ್ರೆ, ಏನಾದ್ರು ದುಕಾನ್ಗಳು ಹಾಕಬೇಕಾದ್ರೆ ಆ ಒಂದು ದುಕಾನ್ದಾಯ್ತು ಹೋಟೆಲ್ದಾಯ್ತು ಪ್ಯಾನ್ ಕಾರ್ಡ್ ಇರುತ್ತೆ, ಆ ಪ್ಯಾನ್ ಕಾರ್ಡ್ ಕೂಡ ನಮ್ಮ ಸೇವಾ ಕೇಂದ್ರದಲ್ಲಿ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಹಾಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಜೀರೋ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟ್ ಮಾಡಿಕೊಡ್ತಾರೆ. ಅದರೊಳಗೆ RD FD ಇರುತ್ತೆ, ಪಾಸ್ಪೋರ್ಟ್ ಹಾಕೊಡ್ತಾರೆ, ಪ್ಯಾನ್ ಕಾರ್ಡ್ ಹಾಕೊಡ್ತಾರೆ, ಆಯುಷ್ಮಾನ್ ಕಾರ್ಡ್ ಮತ್ತು ಆವಾಸ ಯೋಜನೆ, ಇನ್ನು ಹಲವಾರು ಯೋಜನೆಗಳಿಗೆ ಅಪ್ಲಿಕೇಶನ್ ಮತ್ತು ಸರ್ವಿಸ್ಗಳು ನಮ್ಮ ಸೇವಾ ಕೇಂದ್ರದಲ್ಲಿ ಇರುತ್ತದೆ. ಸ್ನೇಹಿತರೆ, ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನಮ್ಮ ಸೇವಾ ಕೇಂದ್ರದಲ್ಲಿ ಕರೆಂಟ್ ಬಿಲ್ ಮತ್ತು ಗಾಡಿ ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಇದೇ ರೀತಿ ಇನ್ನು ಬಹಳಷ್ಟು ಸೇವೆಗಳು ಇರುತ್ತವೆ. ತಾವು ಈ ಒಂದು ಸೇವೆಗಳು ಮಾಡಿಸಿಕೊಳ್ಳಬೇಕಾದರೆ ಅಥವಾ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದರೆ ಕೂಡಲೇ ಆಳಂಚಕ್ವಾಶ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ತಾವು ಬಂದು ಇವೆಲ್ಲ ಸೇವೆಗಳಿಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಯಾವೆಲ್ಲ ಸರ್ವಿಸ್ಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.